ಒಂದು ರಾಜ್ಯಗಳು ಆರ್ಥಿಕ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾವೆ. ಇನ್ನು ನಮ್ಮ ರಾಜ್ಯದಲ್ಲೂ ಕೂಡ ಲಾಕ್ಡೌನ್ ಅನ್ನ ಘೋಷಣೆ ಮಾಡಲಾಗಿದೆ. ಆದ್ರೆ ಆರ್ಥಿಕ ಪ್ಯಾಕೇಜ್ ಮಾತ್ರ ಘೋಷಣೆ ಆಗಿಲ್ಲ. ಸೊ ಬಡವರ್ಗ ಕಂಗಾಲಾಗಿದೆ. ವಿರೋಧ ಪಕ್ಷದ ನಾಯಕರು ಕೂಡ ಕೇಳ್ಕೊಂಡಿದ್ರು, ವಿಶೇಷ ಪ್ಯಾಕೇಜ್ ಅನ್ನ ನೀಡ್ತಾರಾ ಮುಖ್ಯಮಂತ್ರಿಗಳು? ಪ್ಯಾಕೇಜ್ ಘೋಷಣೆ ಚಿಂತನೆಯಲ್ಲಿದೆಯಂತೆ ಸರ್ಕಾರ. ಇಂದು ಸಂಜೆ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು. ಹಿರಿಯ ಸಚಿವರು ಅಧಿಕಾರಿಗಳ ಜೊತೆ ಸಭೆಯನ್ನ ಕರೆಯಲಾಗಿರುವಂಥದ್ದು. ವಿಶೇಷ ಆರ್ಥಿಕ ಪ್ಯಾಕೇಜ್ ಬಗ್ಗೆ ಸಮಾಲೋಚನೆಯನ್ನ ನಡೆಸಲಿದ್ದಾರಂತೆ. ಈ ಬಾರಿ ಯಾರ್ಯಾರಿಗೆ ಕೊಡ್ತಾರೆ ನೋಡ್ಬೇಕು. ಯಾಕೆಂದ್ರೆ ಕಳೆದ ಬಾರಿ ಅಂದ್ರೆ ಮೊದಲ ಅಲೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನೇಕಾರರಿಗೆ, ಕಾರ್ಮಿಕ ಕಟ್ಟಡ ನೌಕರರಿಗೆ, ಅಂದ್ರೆ ಆ ಕಾರ್ಮಿಕರಿಗೆ, ಈ ಕಟ್ಟಡ ಕಾರ್ಮಿಕರು ಮತ್ತು ಒಂದ್ ಕಡೆ ಡ್ರೈವರ್ಗಳಿಗೆ ಈ ರೀತಿಯಾಗಿ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ರು. ಈ ಬಾರಿ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅದೇ ರೀತಿಯಾಗಿ ಈ ಟೈಮಲ್ಲೂ ಕೂಡ ಆರ್ಥಿಕ ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ತಾರೆ ನೋಡ್ಬೇಕು. ದೆಹಲಿ, ಕೇರಳ, ಆಂಧ್ರ ಮಾದರಿಯ ಪ್ಯಾಕೇಜ್ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಆಹಾರ ಕಿಟ್ ಜೊತೆಗೆ ಹಣಕಾಸಿನ ನೆರವು ಸಿಗುತ್ತಾ? ಈ ಬಗ್ಗೆ ಸರ್ಕಾರಕ್ಕೆ ಒತ್ತಾಯಿಸಿದ್ರು ಸಿದ್ದರಾಮಯ್ಯನವರು. ಸ್ಪೆಷಲಿ ಮುಖ್ಯಮಂತ್ರಿಗಳು ಕೂಡ ಅವತ್ತು ಲಾಕ್ಡೌನ್ ಘೋಷಣೆ ಮಾಡ್ಲಿಕ್ಕೂ ಮುಂಚೆನೆ ಇದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿರ್ತಾರೆ. ಯಾಕಂದ್ರೆ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಡವರು ಬದುಕೋದೇ ಕಷ್ಟ. ಯಾಕಂದ್ರೆ ಅವತ್ತು ದುಡಿದು ಅವತ್ತು ತಿನ್ನುವಂತವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ರಾಜ್ಯದಲ್ಲಿ. ಸೊ ಹೀಗಾಗಿ ಅವರಿಗೆ ವಿಶೇಷವಾದಂತ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಇನ್ನ ಕಳೆದ ವರ್ಷ ಯಾವ ರೀತಿಯಾಗಿ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ರು ಅದೇ ಮಾದರಿಯಲ್ಲಿ ಈ ವರ್ಷವೂ ಕೂಡ ನೆರವನ್ನ ನೀಡುವಂತ ಸಾಧ್ಯತೆ ಇದೆ. ಕೆಲವೇ ದಿನಗಳಲ್ಲಿ ಸರ್ಕಾರ ನಿರ್ಧಾರವನ್ನ ಮಾಡುವಂತ ಸಾಧ್ಯತೆ. ಮೋಸ್ಟ್ ಪ್ರೋಬಬ್ಲಿ ಕೆಲವೇ ದಿನಗಳು ಅನ್ನೋದಕ್ಕಿಂತ ನಿರ್ಧಾರ ಮಾಡಿಬಿಟ್ರೆ ಇವತ್ತು ಅಥವಾ ನಾಳೆ ಇನ್ನೊಂದು 2 ದಿನದಲ್ಲಿ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ. ಕೊಟ್ರೆ ಇನ್ನೊಂದು 2 ದಿನದಲ್ಲಿ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ದಶರಥ್, ಸಹಜವಾಗಿ ಈ ಒಂದು ಪ್ರಶ್ನೆ ಇರುತ್ತೆ, ಲಾಕ್ಡೌನ್ ಅನ್ನ ಯಾವುದೇ ರಾಜ್ಯ ಸರ್ಕಾರ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆಯಾ ಅಂತ ಕುತೂಹಲದಿಂದ ನೋಡ್ತಿರ್ತಾರೆ. ಅದರಲ್ಲೂ ಅಕ್ಕಪಕ್ಕದ ರಾಜ್ಯಗಳು ಈಗ ಆಲ್ರೆಡಿ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ. ಕಳೆದ ವರ್ಷವೂ ಕೂಡ ಯಡಿಯೂರಪ್ಪನವರು ಸ್ವತಃ ನಮ್ಮ ರಾಜ್ಯದಲ್ಲಿ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ರು. ಈ ಬಾರಿ ಅದರ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ? ಖಂಡಿತವಾಗಿಯೂ ಪೃಥ್ವಿರಾಜ್, ರಾಜ್ಯ ಸರ್ಕಾರ ಈ ರೀತಿಯ ಚಿಂತನೆ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು 6 ಗಂಟೆಗೆ ಹಿರಿಯ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ. ಕಾವೇರಿಯಲ್ಲಿ ನಡೆಯಲಿರುವಂತಹ ಸಭೆಯಲ್ಲಿ ಈ ಬಗ್ಗೆ ಸಮಗ್ರ ಚರ್ಚೆಯಾಗಿ ಒಂದು ಅಂತಿಮ ತೀರ್ಮಾನಕ್ಕೆ ಬರುವಂತ ಸಾಧ್ಯತೆ ಇದೆ. ಪ್ರತಿಪಕ್ಷಗಳ ಆದಿಯಾಗಿ ಸಾಕಷ್ಟು ಜನರು ಕೂಡ ಅದನ್ನ ಆಗ್ರಹ ಪಡಿಸ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ಪ್ಯಾಕೇಜ್ ಗಳನ್ನ ಘೋಷಣೆ ಮಾಡಿದ್ದಾರೆ. ಅವರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳು ಒದಗಿಸುವಂತ ಅಥವಾ ಜೀವನ ನಡೆಸುವಂತ ವ್ಯವಸ್ಥೆಯನ್ನ ಬೇರೆ ರಾಜ್ಯಗಳು ಮಾಡಿದ್ದಾವೆ. ನಮ್ಮ ರಾಜ್ಯದಲ್ಲೂ ಕೂಡ ಈಗ ಲಾಕ್ಡೌನ್ ಹೇರಿಕೆ ಆದ ನಂತರ ಇವತ್ತಿನಿಂದ ಲಾಕ್ಡೌನ್ ಆರಂಭ ಆಗಿದೆ. ಆದ್ರೆ ಯಾವುದೇ ರೀತಿಯ ವಿಶೇಷ ಪ್ಯಾಕೇಜ್ ಆಗ್ಲಿ ಅಥವಾ ಆರ್ಥಿಕ ನೆರವಾಗ್ಲಿ ಪರಿಹಾರವಾಗ್ಲಿ ಕೊಟ್ಟಿಲ್ಲ. ಯಾವುದೇ ರೀತಿಯ ಘೋಷಣೆ ಭರವಸೆಯಾಗೂ ಕೂಡ ಕೊಟ್ಟಿಲ್ಲ. ಸೊ ಈ ಕಾರಣದಿಂದ ಇವತ್ತು ಸಾಕಷ್ಟು ದೊಡ್ಡ ಮಟ್ಟದ ಹೊಡೆತ ಬೀಳುವುದು ಅಂತ ಹೇಳಿದ್ರೆ ಶ್ರಮಿಕರು, ಕೂಲಿ ಕಾರ್ಮಿಕರು ಮತ್ತು ಒಂದೇ ದುಡಿದು ಒಂದೇ ತಿನ್ನುವಂತ ಬಡ ಕುಟುಂಬದವರು ಸಾಕಷ್ಟು ಜನ ಇದ್ದಾರೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಿರುವಂತ ವಲಸೆ ಕಾರ್ಮಿಕರು ಕೂಡ ಸಾಕಷ್ಟು ಜನ ಇದ್ದಾರೆ. ಅವರು ಇಲ್ಲಿಂದ ತೆರಳದೆ ತಮ್ಮ ಊರುಗಳಿಗೆ ತೆರಳದೆ ಬೆಂಗಳೂರಿನೇ ಉಳ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಅವರಿಗೆ ಕೆಲಸ ಕಾರ್ಯಗಳಿಲ್ಲ, ದುಡಿಮೆ ಇಲ್ಲ. ಮನೆಯಲ್ಲಿ ಕೂತು ತಿನ್ನುವಷ್ಟು ಕೂಡ ಆಹಾರ ದವಸ ಧಾನ್ಯಗಳು ಘೋಷಣೆ ಆದ್ರೆ ಇವತ್ತು ಅಥವಾ ನಾಳೆ ಒಳಗೆ ಘೋಷಣೆ ಮಾಡ್ಬೇಕಲ್ವಾ? ಖಂಡಿತ. ಯಾಕಂದ್ರೆ ಏನೂ ಆಶ್ವಾಸನೆಗಳನ್ನ, ಭರವಸೆಗಳನ್ನ, ಪರಿಹಾರವನ್ನ ನೀಡದೆ, ಘೋಷಣೆ ಮಾಡದೆ ಏಕಾಏಕಿ ಲಾಕ್ಡೌನ್ ಅನ್ನ ಹೇರಿಕೆ ಮಾಡಿದ್ದಾರೆ. ಇವತ್ತು ನೋಡೋಣ ಯಾವಾಗ ನಿರ್ಧಾರ ಕೈಗೊಳ್ತಾರೆ ಅಥವಾ ಘೋಷಣೆ ಮಾಡ್ತಾರೋ ಇಲ್ಲ ಹಂಗೆ ಸೈಲೆಂಟ್ ಆಗ್ಬಿಡ್ತಾರೋ ರಾಜ್ಯ ಸರ್ಕಾರದವರು ಅಂತ. ನಿಮ್ಮೆಲ್ಲ ಡೀಟೇಲ್ಸ್ಗೆ ಥ್ಯಾಂಕ್ ಯು.